ಶಾರದಾ ಶಾರದಾಂ ಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಡಿಸೆಂಬರ್ ತಿಂಗಳ ಮಕರ ರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 5ನೇ ತಾರೀಕಿನಂದು ವಕ್ರವಾದಂತಹ ಗುರುಗ್ರಹ ಮಿಥುನ ರಾಶಿಗೆ, 6ನೇ ತಾರೀಕಿನಂದು ಬುಧಗ್ರಹ ವೃಶ್ಚಿಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಧನಸ್ಸು ರಾಶಿಗೆ 7ನೇ ತಾರೀಕಿನಂದು ಕುಜಗ್ರಹ, 15ನೇ ತಾರೀಕಿನಂದು ರವಿಗ್ರಹ, 20ನೇ ತಾರೀಕಿನಂದು ಶುಕ್ರಗ್ರಹ, 29ನೇ ತಾರೀಕಿನಂದು ಬುಧಗ್ರಹ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ನಾವೀಗ ಇದನ್ನೆಲ್ಲ ಆಧರಿಸಿ ಈ ಡಿಸೆಂಬರ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂಥೇಳಿ ಒಂದೊಂದಾಗೆ ನೋಡ್ತಾ ಹೋಗೋಣ. ನೋಡಿ, ನಿಮಗೆ ಈ ಮಾಸದಲ್ಲಿ ಶುಕ್ರ ಮತ್ತು ಬುಧಗ್ರಹ ಏಕಾದಶ ಭಾವದಲ್ಲಿ ಸ್ಥಿತವಾಗಿರುತ್ತೆ. ಏಕಾದಶ ಭಾವ ಅಂತ ಹೇಳಿದರೆ ಏನು ಹೇಳಿ? ಲಾಭಸ್ಥಾನ. ಅಲ್ಲಿ ಶುಕ್ರ ಮತ್ತು ಬುಧಗ್ರಹದ ಸ್ಥಿತಿ. ಹಾಗಾಗಿ ಏನಾಗುತ್ತೆ, ಅತ್ಯಂತ ಉತ್ತಮವಾಗಿ ಹಣಕಾಸಿನ ಆಗಮನ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ವ್ಯಾಪಾರಿಗಳಿಗೆ ನಿರೀಕ್ಷೆಗೂ ಮೀರಿದಷ್ಟು ಲಾಭ ಅಂತ ಹೇಳುವಂಥದ್ದು ಈ ಮಾಸದಲ್ಲಿ ಉಂಟಾಗುತ್ತೆ. ಒಟ್ಟಿನಲ್ಲಿ ಹಣಕಾಸಿನ ಆಗಮನ ಈ ಮಾಸದಲ್ಲಿ ಎಲ್ಲರಿಗೂ ಕೂಡ ಅತ್ಯಂತ ಉತ್ತಮವಾಗಿ ಆಗುತ್ತೆ. ಇನ್ನು ದಶಮ ಭಾವದ ಅಧಿಪತಿಯಾದಂತಹ ಶುಕ್ರಗ್ರಹ ನಿಮಗೆ ಏಕಾದಶ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ಉದ್ಯೋಗದ ವಿಚಾರದಲ್ಲಿ ನಿಮಗೆ ಒಂದಷ್ಟು ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಉದ್ಯೋಗದ ವಿಚಾರದಲ್ಲಿ ಅಭಿವೃದ್ಧಿ ಅಂದರೆ ಏನು? ಸಂಬಳ ಹೆಚ್ಚಾಗುವುದಕ್ಕೆ ಅವಕಾಶ ಇರುತ್ತೆ. ನೀವೇನೋ ಒಂದು ಕೆಲಸವನ್ನು ಮಾಡ್ತಾ ಇರ್ತೀರಲ್ಲ, ನಿಮ್ಗೊಂದಷ್ಟು ಸಂಬಳ ಸಿಗ್ತಾ ಇರುತ್ತಲ್ಲ, ಆ ಸಂಬಳದ ಪ್ರಮಾಣ ಅಂತ ಹೇಳುವಂಥದ್ದು ಹೆಚ್ಚಾಗುವುದಕ್ಕೆ ಈ ಮಾಸದಲ್ಲಿ ಅವಕಾಶ ಇದೆ. ಹಾಗೆ ಉದ್ಯೋಗದಲ್ಲಿ ಒಂದಷ್ಟು ಉನ್ನತವಾದ ಸ್ಥಾನಮಾನಗಳು, ಪ್ರಮೋಷನ್ ಇತ್ಯಾದಿ ಎಲ್ಲ ಪ್ರಾಪ್ತಿಯಾಗುವುದಕ್ಕೂ ಕೂಡ ಅವಕಾಶ ಇದೆ. ಹಾಗೆ ನಿರುದ್ಯೋಗಿಗಳಿಗೂ ಕೂಡ, ನಿರುದ್ಯೋಗಿಗಳಾಗಿದ್ದು ಉದ್ಯೋಗಕ್ಕೆ ಪ್ರಯತ್ನ ಪಡ್ತಾ ಇದ್ದರೆ ಉದ್ಯೋಗ ಪ್ರಾಪ್ತಿಯಾಗುವುದಕ್ಕೂ ಕೂಡ ಅವಕಾಶ ಇದೆ. ಒಟ್ಟಿನಲ್ಲಿ ಉದ್ಯೋಗದ ವಿಚಾರದಲ್ಲಿ ನಿಮಗೆ ಒಂದಷ್ಟು ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಕುಜ ಮತ್ತು ರವಿಗ್ರಹ ನಿಮಗೆ ದ್ವಾದಶ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ದ್ವಾದಶ ಭಾವ ಅಂದರೆ ಏನು? ವ್ಯಯಸ್ಥಾನ. ಅಲ್ಲಿ ಕುಜ ಮತ್ತು ರವಿಗ್ರಹದ ಸ್ಥಿತಿ ಇರುವಂಥದ್ದು. ಹಾಗಾಗಿ ಬಯಸುತ್ತಿದ್ದಂತಹ ಕೆಲವೊಂದು ವಸ್ತುಗಳನ್ನು ತೆಗೆದುಕೊಳ್ಳಲು ನೀವು ಈ ಮಾಸದಲ್ಲಿ ಹಣದ ವ್ಯಯವನ್ನು ಮಾಡ್ತೀರಿ. ತುಂಬ ಹಣಕಾಸಿನ ಆಗಮನವೂ ಉಂಟಾಗುತ್ತೆ. ಅದೇ ರೀತಿಯಾಗಿ ದೊಡ್ಡ ಪ್ರಮಾಣದಲ್ಲಿ ಹಣಕಾಸಿನ ವ್ಯಯವನ್ನು ಕೂಡ ಮಾಡ್ತೀರಿ. ಯಾಕಾಗಿ? ನಿಮಗೆ ಏನೋ ಒಂದಷ್ಟು ವಸ್ತುಗಳನ್ನೆಲ್ಲ ತೆಗೆದುಕೊಳ್ಬೇಕು ಅಂತ ಹೇಳಿ ಆಸೆ ಎಲ್ಲ ಇರುತ್ತಲ್ಲ, ಅದಕ್ಕಾಗಿ ಈ ಮಾಸದಲ್ಲಿ ನೀವು ತುಂಬ ಒಂದು ಹಣದ ವ್ಯಯವನ್ನು ಕೂಡ ಮಾಡ್ತೀರಿ. ಅಲ್ಲಿಗೆ ಅದೇನು ಅತಿ ಹೆಚ್ಚು ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ದೊಡ್ಡ ಪ್ರಮಾಣದಲ್ಲಿ ಹಣದ ಆಗಮನವೂ ಆಗುತ್ತೆ, ದೊಡ್ಡ ಪ್ರಮಾಣದಲ್ಲಿ ಖರ್ಚನ್ನು ಮಾಡ್ತೀರಿ, ಒಂದಷ್ಟು ನಿಮ್ಮ ಆಸೆಗಳು ಕೂಡ ತೀರುತ್ತೆ. ಇನ್ನು ದೂರ ಪ್ರಯಾಣ ಮಾಡುವಂತಹ ಯೋಗವು ಕೂಡ ನಿಮಗೆ ಈ ಮಾಸದಲ್ಲಿ ಇದೆ. ಆರೋಗ್ಯದ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ. ಯಾವುದು ಅಂತ ಹೇಳಿ ಆದರೆ ಕಾಲಿಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರ ಮತ್ತು ಕಣ್ಣಿಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ. ಬುಧಗ್ರಹ ಏಕಾದಶ ಭಾವದಲ್ಲಿ ಸ್ಥಿತವಾಗಿದೆಯಲ್ಲ, ಆ ಸಂದರ್ಭದಲ್ಲಿ ಆರೋಗ್ಯ ಅರ್ಥಲಾಭಶ್ಚ ಮನಃಪ್ರೀತಿ ಸುಖಂ ಭವೇತ್ ಬಂಧುಪ್ರೀತಿ ಯಶೋ ವೃದ್ಧಿರ್ ಲಾಭೇ ಚೈಕಾದಶೇ ಬುಧೆ ಅಂತ ಹೇಳಿರುವಂಥದ್ದು. ಅರ್ಥಲಾಭ ಹೇಳಿದ್ನಲ್ಲ, ಹಣಕಾಸಿನ ಆಗಮನ ಅಂತ ಹೇಳುವಂಥದ್ದು ತುಂಬ ಚೆನ್ನಾಗಾಗುತ್ತೆ ಈ ಮಾಸದಲ್ಲಿ. ಒಂದಷ್ಟು ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗುತ್ತೆ. ಅದೇ ಹೇಳಿದ್ನಲ್ಲ, ನೀವು ಬಯಸ್ತಿದ್ದಂಥ ಕೆಲವೊಂದು ವಸ್ತುಗಳನ್ನೆಲ್ಲ ತಗೊಳ್ತೀರಿ, ಸಂತೋಷ ಇತ್ಯಾದಿಗಳು ಉಂಟಾಗುತ್ತೆ. ಬಂಧುಗಳ ಒಂದು ಪ್ರೀತಿ ಅನ್ನುವಂಥದ್ದು ಕೂಡ ನಿಮಗೆ ಸಿಗತ್ತೆ. ಯಶೋವೃದ್ಧಿ, ಒಂದಷ್ಟು ನಿಮಗೆ ಸನ್ಮಾನಗಳಾಗಿರಬಹುದು, ಗೌರವ ಇತ್ಯಾದಿಗಳೆಲ್ಲ ಪ್ರಾಪ್ತಿಯಾಗುತ್ತೆ. ಈ ರೀತಿಯಾಗಿ ಬುಧಗ್ರಹ ಏಕಾದಶ ಭಾವದಲ್ಲಿ ಸ್ಥಿತವಾಗಿರೋದ್ರಿಂದಾಗಿ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ನಿಮಗೆ ಪ್ರಾಪ್ತಿಯಾಗತ್ತೆ. ಇದಿಷ್ಟು ಕೂಡ ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುವಂತಹ ಫಲಗಳು. ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದೊಂದೇ ವಿಚಾರದಲ್ಲಿ ನಿಮಗೆ ಈ ಮಾಸದಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ.
ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಕಣ್ಣು ಮತ್ತು ಕಾಲಿಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗುತ್ತೆ. ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೆ ಉತ್ತಮವಾಗಿದೆ. ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ವಿದ್ಯಾರ್ಥಿಗಳು ಒಂದು ಸ್ವಲ್ಪ ಪರಿಶ್ರಮವನ್ನು ಪಡಬೇಕಾಗುತ್ತೆ. ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ದೊಡ್ಡ ಮಟ್ಟಿಗೆ ಹಣಕಾಸಿನ ಆಗಮನ ಅಂತ ಹೇಳೋದು ಉಂಟಾಗುತ್ತೆ, ದೊಡ್ಡ ಮಟ್ಟಿಗೆ ವ್ಯಯ ಅಂತ ಹೇಳೋದು ಉಂಟಾಗುತ್ತೆ. ನಿಮ್ಮ ಕೆಲವೊಂದಷ್ಟು ಆಸೆಗಳನ್ನು ತೀರಿಸಿಕೊಳ್ಳುವುದಕ್ಕಾಗಿ ಹಣಕಾಸಿನ ವ್ಯಯವನ್ನು ಮಾಡ್ತೀರಿ, ಹಾಗಾಗಿ ಅದೇನು ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಇನ್ನು ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೆ ಈ ಮಾಸ ಉತ್ತಮವಾಗಿದೆ. ಆದಷ್ಟು ನೀವು ಈ ಮಾಸದಲ್ಲಿ ಶಿವದೇವರ ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗತ್ತೆ.